ಚೆನ್ನಾಗಿದ್ರೆ ಜನ ಬರ್ತಾರೆ, ಅರ್ಥ ಆಯ್ತಾ? ನೀವು ಜನ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ. ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ, ಕಂಟೆಂಟ್ ಇರೋ ಸಿನಿಮಾ ಜನ ಹುಡ್ಕೊಂಡ್ ಬಂದಿದ್ದಾರೆ, ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. 200 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ, ಆಯ್ತಾ? ಎಲ್ಲರೂ ಬರ್ತಾರೆ. ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನ ಮಾಡ್ರಿ, ಆಯ್ತು? ಬರೋದು ಹೇಗೆ ಅಂತ ಮಾಡ್ರಿ. ಈಗ ನಾವು ಸಿನಿಮಾ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು. ನಮ್ಮೇಲೆ ಪ್ರೀತಿ ಇರೋಕೆ ಒಂದಷ್ಟು ಜನ ಬರ್ತಾರೆ, ಆಮೇಲೆ ಸಿನಿಮಾ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಒಳಗಿರೋ ಕಂಟೆಂಟ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಪುಟ್ ಸಮ್ ಇಂಟ್ರೆಸ್ಟ್. ನಿಮಗೆ ಬರ್ತಿಲ್ಲ ಅಲ್ವಾ, ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ. ಏನಕ್ಕೆ ಸಿಟ್ಟಿದೆ? ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ, ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ. ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ, ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ. ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕನ್ನೋ ಆಸೆ ಇಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು. ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು. ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದರೆ ನೀವು ದಾರಿ ತಪ್ಪಿದ್ದೀರಾ. ನೀವು ಮಾಡ್ರಿ, ಸಿನಿಮಾಗಳು ಮಾಡ್ರಿ, ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ. ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ. ಪ್ರೇಮ್ ಲೋಕ ಎಲ್ಲ 1 ರೂಪಾಯಿ ನೋಡಿದವ್ರು ಜನ, ಅದೇ ಇವತ್ತು 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು, ಅರ್ಥ ಆಯ್ತಾ? ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡೋದು, ಫುಡ್ ಬ್ಲೇಮ್ ಆನ್ ಯುವರ್ ಸೆಲ್ಫ್. ನೀವು ಸಿನಿಮಾ ಮಾಡಿ ಪಕ್ಕದ ಥಿಯೇಟ್ರಲ್ಲಿ ಸಿನಿಮಾ ಹೋಗ್ಬೇಕು, ನಿಮ್ಮ ಥಿಯೇಟ್ರಿಗೆ ಯಾಕೆ ಬರಲ್ಲ? ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಿನಿಮಾದಲ್ಲಿ ಏನೋ ಕೊರತೆ ಇದೆ, ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ, ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ? ಬಟ್ ಅದ್ರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವನು ಕಲ್ತಿರಲ್ಲ, ನೀವು ಹೇಳೋ ವಿಷಯ ಅವ್ನು ಕಲ್ತಿರಲ್ಲ ಅಷ್ಟೇ. ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀರಾ. ನೀವು ಇದೇ ಚೆನ್ನಾಗಿದ್ದು ನೋಡಲಿಲ್ಲ ಕುಕ್ಕುತ್ತಾ ಇದ್ರೆ ಇನ್ನೊಂದು ಸಿನಿಮಾ ಹಂಗೆ ಮಾಡ್ತೀರಾ, ಚೆನ್ನಾಗಿ ಮಾಡೋದಿಲ್ಲ. ಸೊ ಅದು ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್, ಅದನ್ನು ಒಪ್ಕೊಂಡು ತಲೆ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ, ಅದು ಇಂಪಾರ್ಟೆಂಟ್. ಮಗಳಿಗೆ ವೆಡ್ಡಿಂಗ್ ಆನಿವರ್ಸರಿ, ಅವಳು ಬ್ಯಾಂಕಾಕ್ ಹೋಗಿದ್ದಾಳೆ. ನಾನು ಇಟ್ಲ ಅಂತ ಇಲ್ಲ, ನೀನು ಹೋಗಿ ಬಂದ ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ, ಸಬ್ಸ್ಕ್ರೈಬ್. ಆಮೇಲೆ ಏನು ಕೊಡ್ತಾರೆ ನನಗೆ ಅವರು? ದುಡ್ಡು ಕೊಡ್ಬೇಕು, ದುಡ್ಡು ಮಾಡೇ ಕೊಡ್ಬೇಕು. ಬರೀ ನಾನು ಏನು ಕಡಿಮೆ ಇಲ್ಲ, ನಾನು ಹಾಕೊಳ್ಳೋದಿಲ್ಲ. ಇವಾಗ ಬಾಲಿವುಡ್ ನಿಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡ್ತಿರೋ ಅಂತ ಸೆಲೆಬ್ರಿಟಿಗಳೇ ಇಲ್ಲ, ಸಾಕಷ್ಟು ಸಾಲು ಕಲಾವಿದರು ಇದ್ದಾರೆ. ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಿದ್ದಾರೆ KD ಸಿನಿಮಾದಲ್ಲಿ. ಹೇಗೆ ಅನ್ಸುತ್ತೆ ಸರ್? ಅವ್ರಿಗೆ ಆಲ್ರೆಡಿ ಪರಿಚಯ ಆಯ್ತು, ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯ್ತು. ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕ್ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ. ನಾನು ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಅವ್ರಿಗೆ ಕರೆಸ್ಬಿಟ್ಟು ನನ್ನ ಕ್ಯಾರವನ್ ಕೊಟ್ಬಿಟ್ಟು ಹೊಟ್ಟೋದ್ರು, ನೀವು ಮೇರಾ ಕ್ಯಾರವನ್ನ ಯೂಸ್ ಕರೋ ಅಂತ. ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು. ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು. ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮ್ಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು. ಎದುರುಗಡೆ ಜಾಸ್ತಿ ಇರಲಿಲ್ವ ಅದು. ಇನ್ನು ಮಿಕ್ಕಿದ್ದು ಗೊತ್ತಲ್ಲ, ಪ್ರೇಮ್ ಪಿಕ್ಚರ್ ಅದು, ಎಲ್ಲರೂ ಇರ್ತಾರೆ. ನಾವು ಇದು ಅಷ್ಟೇ. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳಿದಂಥ ಒಂದು ಮಾತು, ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ತಪ್ಪು. ಯಶ್ ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರೆ ಅವ್ರು ವ್ಯಾಲ್ಯೂ ಹೊರಟೋಗುತ್ತೆ ಅಂತ ಸರ್ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದೆ. ಅದು ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಸರ್ ಆ ಮಾತು. ಇಲ್ಲ, ಯಾವ ಹೀರೋ ಮನೇಲಿ ಕೂತಿರೋಕೆ ಇಷ್ಟಪಡ್ತಾರೆ, ಅವ್ರಿಗೇನು ಇಷ್ಟಪಡೋದು ಬೇಕು. ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ. ಯಶ್ ಇಸ್ ಒಂದು ಬ್ರ್ಯಾಂಡ್. ಇವಾಗ ಅವನು ತಿಂಗಳಿಗೊಂದು ಸಿನಿಮಾ ಮಾಡೋಕ್ಕಾಗಲ್ಲ, ಅವನು KGF ಕಾಂಪೀಟ್ ಮಾಡಬೇಕು, ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು. ಈಗ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. KGFಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ನಾಳೆ ಬೇಕು ಪುಸ್ತಕ ಅಂತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಅದ್ರ ಎನರ್ಜಿ ಅದಕ್ಕೆ ಹಾಕೋಣ ಅಲ್ವಾ? ಕನ್ನಡ ಇಂಡಸ್ಟ್ರಿ ಮೇಲೆ ಕೆತ್ತೋಗೋರು ಯಾರಾದ್ರೂ ಏನಂತೆ, ಅದು ಯಶ್ ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ. ಓನ್ಲಿ 1% ಹೂ ಟೋಲ್ಡ್ ದಟ್ ಫ್ಯಾಕ್ಟ್ ಸರ್. ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅನ್ನೋಂಥ ನಿರೀಕ್ಷೆಯಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂತವ್ರು. ಅಂದ್ರೆ ಇಟ್ಸ್ ಆಲ್ ಅಬೌಟ್ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ, ಇರೋದನ್ನ ಮಾತಾಡಬೇಕು. ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ. ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಒಂದಾಗಿ ಮಾತಾಡ್ಬೇಕು. ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಅಲ್ಲ. ಈಗ ನಾನು ಹೇಳಿದ 10 ಸಿನಿಮಾ ನನ್ನ ಕೂಡ ನಾವು ಮಾಡ್ತೀನಿ ಅಂತ, ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ, ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ, ಕೊಡಲ್ಲ. ಸಿಂಪಲ್ ತನ್ನದು. ಮಾರ್ಕೆಟ್ ಇದ್ದಿದ್ದ ದಿವಸ ಇತ್ತು ಅಲ್ವಾ? ಸೊ ಇಟ್ ಆಲ್ ಡಿಪೆಂಡ್ಸ್. ಒಂದು ಸಿನಿಮಾ ಇಟ್ಟಾರೆ ಮತ್ತೆ 10 ಸಿನಿಮಾ ಬರುತ್ತೆ ಹಿಂದೆ. ಅದು ಹಂಗೆ ಜನಕ್ಕೂ ಬೇಕಲ್ವಾ? ಒಂದು ಥಿಯೇಟ್ರ್ ಒಳಗೆ ಹೋಗಿ ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ? ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನ ಹೋಗ್ತೀರಾ, ಅದ್ರ ಪಕ್ಕದಲ್ಲಿ 10 ಹೋಟ್ಲ್ ಇರುತ್ತೆ, ಯಾಕೆ ಹೋಗಲ್ಲ ನೀವು? ಅವ್ನು ಯಾವತ್ತರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ? ಹೇಳಿದಾನಾ? ಇಲ್ಲ ತಾನೆ? ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನುಕ್ಕೊಂಡು ಹೋಗ್ತಾನೆ. ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗ ಇದ್ದಿದ್ದು ಕಾಂಪಿಟೇಷನ್ ಅವಾಗಿದ್ದ, ವಿ ಆರ್ ಕಾಂಪಿಟಿಂಗ್ ಆಲ್ ದ ಟೈಮ್ 5 ಲ್ಯಾಂಗ್ವೇಜಸ್. 5 ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತೀವಿ ಇವಾಗ. ಕನ್ನಡ ಫಸ್ಟು, ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡ್ಬೇಕಾದ್ರೆ ಗೌರವ. ಅದು ನಮ್ಮ ನಾಡಲ್ಲಿ, ನಮ್ಮ ಕರ್ನಾಟಕ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕನ್ನೋದೇ ನಾವು ಕೇಳೋದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವ್ದಕ್ಕೆ ಹೋಗ್ತಾನೆ ಅದು ಅವನಿಗೆ ಬಿಟ್ಟಿದ್ದು. ಚೆನ್ನಾಗಿಲ್ಲ ಯಾವ್ದಕ್ಕೆ ಬೇಕಾದ್ರೆ ಬರ್ತಾನೆ.
ಶಿವನ್ ಕಣ್ಣು 3ನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ. ಅವನ ಹಣೆ ಮೇಲೆ ಇಟ್ಕೊಂಡೆ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೆ. ನಾನು ಎಲ್ಲ ಕೆಳಗಡೆ ಕೆಳಗಡೆ ನೋಡ್ರಪ್ಪ ಹೌದು ಅವ್ರು ಹೇಳಿರೋದು ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪ್ರೀತಿ ಇನ್ನೂ ಜಾಸ್ತಿ ಆಗಲಿ ಸರ್. ಧನ್ಯವಾದ. ಹೋಗಿ ಈಗ